ನಮಸ್ಕಾರ. ನಾವೀಗ ಕರ್ನಾಟಕದ ಇತಿಹಾಸದ ಒಂದು ನಿರ್ಣಾಯಕ ಹಂತದಲ್ಲಿ ನಿಂತಿದ್ದೇವೆ. ಈಗ ನವೆಂಬರ್ 2025. ಪ್ರಸ್ತುತ ಸರ್ಕಾರದ 30 ತಿಂಗಳುಗಳು, ಅಂದರೆ ಸರಿಯಾಗಿ 2.5 ವರ್ಷಗಳು ಪೂರ್ಣಗೊಂಡಿವೆ. ಸಾಮಾನ್ಯವಾಗಿ ಈ ಅರ್ಧದಾರಿಯನ್ನು ಸರ್ಕಾರದ ಕೆಲಸಗಳ ಪರಾಮರ್ಶೆಗೆ ಬಳಸಲಾಗುತ್ತದೆ. ಆದರೆ ಕರ್ನಾಟಕದಲ್ಲಿ ಇದೊಂದು ಆತಂಕ ಮತ್ತು ಕುತೂಹಲದ ಸಮಯವಾಗಿದೆ. ಆಡಳಿತ ಯಂತ್ರ ಈಗ ಸ್ತಬ್ಧವಾಗಿದೆ. ಇದಕ್ಕೆ ಕಾರಣ ನವೆಂಬರ್ ಕ್ರಾಂತಿ ಎಂಬ ಊಹಾಪೋಹ. ಅದರಲ್ಲೂ ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಸ್ತಾಂತರವಾಗುವ ಸುದ್ದಿ. ನಾಯಕರು ಹೀಗೆ ಮ್ಯೂಸಿಕಲ್ ಚೇರ್ಸ್ ಆಟ ಆಡುತ್ತಿದ್ದರೆ ಇತ್ತ ರಾಜ್ಯದ ಗತಿ ಏನಾಗುತ್ತಿದೆ? ಇಂದು ನಾವು ಯಾರ ಪರವಾಗಿಯೂ ಮಾತನಾಡಲು ಇಲ್ಲಿಲ್ಲ. ನಾವಿಲ್ಲಿ ಸರ್ಕಾರದ ಲೆಕ್ಕಪತ್ರ ಪರಿಶೋಧನೆ ಮಾಡಲು ಬಂದಿದ್ದೇವೆ. ಬಾಕಿ ಉಳಿದಿರುವ ಕಾನೂನು ಪ್ರಕರಣಗಳು, ಮಧ್ಯಮ ವರ್ಗದ ಮೇಲೆ ಪರಿಣಾಮ ಬೀರುತ್ತಿರುವ ವಿರೋಧಾಭಾಸದ ನೀತಿಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವೇಕೆ ವಿದ್ಯಾವಂತ ಮತದಾರರು ಅಭಿಮಾನಿಗಳಂತೆ ವರ್ತಿಸುವುದನ್ನು ಬಿಟ್ಟು ಉದ್ಯೋಗದಾತರಂತೆ ವರ್ತಿಸಬೇಕು ಎಂಬುದನ್ನು ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಆಡಳಿತ ಯಂತ್ರ ಏಕೆ ಪಾರ್ಶ್ವವಾಯು ಹೊಡೆದಂತೆ ನಿಂತಿದೆ? ಏಕೆಂದರೆ ಎರಡೂ ಅಧಿಕಾರ ಕೇಂದ್ರಗಳು ನ್ಯಾಯಾಲಯಗಳಲ್ಲಿ ತಮ್ಮ ಉಳಿವಿಕೆಗಾಗಿ ಹೋರಾಡುತ್ತಿವೆ. ಇದೇನು ಗಾಳಿ ಸುದ್ದಿಯಲ್ಲ, ಇದು ಕಾನೂನಾತ್ಮಕ ಸತ್ಯ. ಆ ಸ್ವಚ್ಛ ಸಮಾಜವಾದಿ ವರ್ಚಸ್ಸಿಗೆ ಭಾರೀ ಪೆಟ್ಟು ಬಿದ್ದಿದೆ. ಸಿಎಂ ಕುಟುಂಬಕ್ಕೆ ಸಂಬಂಧಿಸಿದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಡಾ ನಿವೇಶನ ಹಂಚಿಕೆ ವಿವಾದ ಕೇವಲ ಮಾಧ್ಯಮದ ಸುದ್ದಿಯಲ್ಲ, ಅದೊಂದು ಕಾನೂನಿನ ಉರುಳು. ಜಾರಿ ನಿರ್ದೇಶನಾಲಯ ಇಡಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವುದು ಮತ್ತು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯ ವಿಷಯ ಇನ್ನೂ ಕೋರ್ಟಿನಲ್ಲೇ ಇರುವುದರಿಂದ ಮುಖ್ಯಮಂತ್ರಿಗಳ ಗಮನ ಆಡಳಿತ ಮತ್ತು ಕಾನೂನು ರಕ್ಷಣೆಯ ನಡುವೆ ಹಂಚಿಹೋಗಿದೆ. ಇದು ರಾಜ್ಯಕ್ಕೆ ಹೆಚ್ಚು ಹಾನಿಕಾರಕ. ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಮೀಸಲಿದ್ದ ಹಣವನ್ನು ಹೈದರಾಬಾದ್ ಚುನಾವಣೆಗೆ ಅಕ್ರಮವಾಗಿ ವರ್ಗಾಯಿಸಲಾಗಿದೆ ಎಂಬ ಗಂಭೀರ ಆರೋಪವಿದೆ. ಅಹಿಂದ ವೇದಿಕೆಯನ್ನು ಪ್ರತಿಪಾದಿಸುವ ನಾಯಕನಿಗೆ ಇದೊಂದು ನೈತಿಕ ಸಂಕಟವಾಗಿದ್ದು, ಅವರ ಮೂಲ ಬೆಂಬಲಿಗರ ವಿಶ್ವಾಸವನ್ನೇ ಅಲುಗಾಡಿಸಿದೆ. ಇತ್ತ ಡಿಕೆಶಿ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಅವರ ದಾರಿಯೂ ಸುಗಮವಾಗಿಲ್ಲ. ಸಿಬಿಐ ಮತ್ತು ಲೋಕಾಯುಕ್ತದ ನಡುವಿನ ಹಗ್ಗಜಗ್ಗಾಟ ಮುಂದುವರಿದಿದೆ. ಸುಪ್ರೀಂ ಕೋರ್ಟ್ನಿಂದ ತಾಂತ್ರಿಕ ಕಾರಣಗಳ ಮೇಲೆ ಅವರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದ್ದರೂ ಅವರ ಆಸ್ತಿಗಳ ಬಗೆಗಿನ ಮೌನ ತನಿಖೆ ಅವರ ತಲೆಯ ಮೇಲೆ ತೂಗುಗತ್ತಿಯಂತೆ ಇದೆ. ಯಾವಾಗ ಅಗ್ರ ಇಬ್ಬರು ನಾಯಕರು ಇಂಜಿನಿಯರ್ಗಳ ಬದಲು ವಕೀಲರೊಂದಿಗೆ ಸಮಾಲೋಚನೆ ನಡೆಸುತ್ತಾರೋ ಆಗಾಗ ಫೈಲ್ಗಳು ಚಲಿಸುವುದಿಲ್ಲ. ಅಧಿಕಾರಿಗಳು ಕಾದು ನೋಡುವ ತಂತ್ರಕ್ಕೆ ಜಾರುತ್ತಾರೆ. ಇದನ್ನೇ ನಾವು ನೀತಿ ಪಾರ್ಶ್ವವಾಯು ಎನ್ನುತ್ತೇವೆ. ಈಗ ನಿಮ್ಮ ದೈನಂದಿನ ಜೀವನದ ಮೇಲೆ ಆಡಳಿತದ ಪ್ರಭಾವವೇನು ಎಂದು ನೋಡೋಣ. ಹೌದು, ಲಕ್ಷಾಂತರ ಜನರಿಗೆ ಕರೆಂಟ್ ಬಿಲ್ ಬರುತ್ತಿಲ್ಲ, ಅದು ಸತ್ಯ. ಆದರೆ ಅರ್ಥಶಾಸ್ತ್ರದಲ್ಲಿ ಒಬ್ಬರಿಗೆ ಲಾಭವಾಗಬೇಕಾದರೆ ಮತ್ತೊಬ್ಬರು ಬೆಲೆ ತೆರಲೇಬೇಕು. ನೀವು 200 ಯೂನಿಟ್ ದಾಟುವ ಮಧ್ಯಮ ವರ್ಗದವರಾಗಿದ್ದರೆ ಅಥವಾ ಸಣ್ಣ ಅಂಗಡಿ ನಡೆಸುವವರಾಗಿದ್ದರೆ ವಿದ್ಯುತ್ ದರ ಏರಿಕೆಯನ್ನು ಗಮನಿಸಿರುತ್ತೀರಿ. ಈ ಸಬ್ಸಿಡಿಯ ಸಂಪೂರ್ಣ ಹೊರೆಯನ್ನು ತೆರಿಗೆ ಪಾವತಿಸುವ ಮಧ್ಯಮ ವರ್ಗ ಮತ್ತು ಸಣ್ಣ ಕೈಗಾರಿಕೆಗಳ ಎಂಎಸ್ಎಂಇಸ್ ಮೇಲೆ ಹಾಕಲಾಗಿದೆ. ಇಂಧನ ಮೂಲಸೌಕರ್ಯವನ್ನು ಹೆಚ್ಚಿಸದೆ ನಾವು ಒಬ್ಬರ ಜೇಬಿನಿಂದ ತೆಗೆದು ಇನ್ನೊಬ್ಬರಿಗೆ ಕೊಡುತ್ತಿದ್ದೇವೆ ಅಷ್ಟೇ. ಗುಣಮಟ್ಟದ ನೆಪದಲ್ಲಿ ಜನೌಷಧಿ ಕೇಂದ್ರಗಳ ಜೆನೆರಿಕ್ ಮೆಡಿಸಿನ್ ಲೈಸೆನ್ಸ್ಗಳ ಮೇಲೆ ಗುಪ್ತವಾಗಿ ಕಡಿವಾಣ ಹಾಕಲಾಗುತ್ತಿದೆ. ಜನೌಷಧಿಗಳು ಬಡವರ ಮತ್ತು ಮಧ್ಯಮ ವರ್ಗದವರ ಜೀವನಾಡಿ. ಇವುಗಳ ಮೇಲೆ ನಿರ್ಬಂಧ ಹೇರುವ ಮೂಲಕ ನಾವು ಬಡವರ ಆರೋಗ್ಯಕ್ಕಿಂತ ದೊಡ್ಡ ಔಷಧಿ ಕಂಪನಿಗಳ ಲಾಬಿಗೆ ಮಣೆ ಹಾಕುತ್ತಿದ್ದೇವೆ. ಒಂದು ಸಮಾಜವಾದಿ ಸರ್ಕಾರ ಜನೌಷಧಿಯನ್ನು ವಿಸ್ತರಿಸಬೇಕೇ ಹೊರತು ಅದನ್ನು ತಡೆಯಬಾರದು. ಸರ್ಕಾರ ಆದಾಯದ ಹೆಸರಿನಲ್ಲಿ ಮದ್ಯ ಮತ್ತು ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನು ಇಡಿ ಹೆಚ್ಚಿಸಿದೆ. ಬೆಲೆ ಹೆಚ್ಚಾದರೆ ಕುಡಿಯುವುದು ಮತ್ತು ಕೌಟುಂಬಿಕ ದೌರ್ಜನ್ಯ ಕಡಿಮೆಯಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ
ಅಂಕಿಅಂಶಗಳು ಬೇರೆಯೇ ಹೇಳುತ್ತವೆ. ಆದಾಯದ ಟಾರ್ಗೆಟ್ ಇರುವುದರಿಂದ ಅಧಿಕಾರಿಗಳೇ ಹೆಚ್ಚು ಮಾರಾಟವಾಗುವಂತೆ ನೋಡಿಕೊಳ್ಳುತ್ತಾರೆ. ಸುರಕ್ಷತೆ ಎನ್ನುವುದು ಸುಳ್ಳು. ಬೆಲೆ ಏರಿಕೆ ಎಂದರೆ ದಿನಗೂಲಿ ಕಾರ್ಮಿಕ. ಅದೇ ಒಂದು ಬಾಟಲಿಗೆ ತನ್ನ ಗಳಿಕೆಯ ದೊಡ್ಡ ಭಾಗವನ್ನು ಖರ್ಚು ಮಾಡುತ್ತಾನೆ. ಅವನ ಕುಟುಂಬಕ್ಕೆ ಉಳಿಯುವುದು ಕಡಿಮೆಯಾಗುತ್ತದೆ. ಇದು ವ್ಯಸನದ ಮೇಲಿನ ಬಡವರ ವಿರೋಧಿ ತೆರಿಗೆ. ಬೆಂಗಳೂರು ಉಸ್ತುವಾರಿಯೂ ಆಗಿರುವ ಉಪಮುಖ್ಯಮಂತ್ರಿಗಳು ಬೃಹತ್ ಯೋಜನೆಗಳನ್ನು ಮುಂದಿಟ್ಟಿದ್ದಾರೆ. 40,000 ಕೋಟಿಯ ಟನಲ್ ರಸ್ತೆ ಮತ್ತು ಸ್ಕೈಡೆಕ್. ಸುರಂಗ ರಸ್ತೆಗಳು 21ನೇ ಶತಮಾನದ ಸಮಸ್ಯೆಗಳಿಗೆ 20ನೇ ಶತಮಾನದ ಹಳೆಯ ಪರಿಹಾರಗಳು. ಇವು ವಾಹನ ದಟ್ಟಣೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ನೀವು ರಸ್ತೆ ಕಟ್ಟಿದರೆ ಕಾರುಗಳು ಬಂದೇ ಬರ್ತವೆ. ವರ್ಕ್ ಫ್ರಮ್ ಹೋಮ್ WFH ಅವಕಾಶವನ್ನು ಕಳೆದುಕೊಂಡಿದ್ದು, IT ವಲಯಕ್ಕೆ ಮನೆಯಿಂದಲೇ ಕೆಲಸ ಮಾಡುವುದನ್ನು ಕಡ್ಡಾಯ ಮಾಡಲು ಸರ್ಕಾರ ಏಕೆ ಹೆದರುತ್ತಿದೆ? ಟೆಕ್ ಪಾರ್ಕ್ ಉದ್ಯೋಗಿಗಳಲ್ಲಿ 40% ಜನ ಮನೆಯಿಂದ ಕೆಲಸ ಮಾಡಿದರೆ ಆ ಪಾರ್ಕ್ಗಳ ರಿಯಲ್ ಎಸ್ಟೇಟ್ ಮೌಲ್ಯ ಕುಸಿಯುತ್ತದೆ. ಕ್ಯಾಬ್ ಲಾಬಿಗೆ ನಷ್ಟವಾಗುತ್ತದೆ. ಇಂಧನ ಬಳಕೆ ಕಡಿಮೆಯಾಗಿ ಸರ್ಕಾರದ ತೆರಿಗೆ ಆದಾಯ ಕುಸಿಯುತ್ತದೆ. ಸರ್ಕಾರ ನಾಗರಿಕರ ಜೀವನ ಗುಣಮಟ್ಟಕ್ಕಿಂತ ರಿಯಲ್ ಎಸ್ಟೇಟ್ ಆರ್ಥಿಕತೆಗೆ ಆದ್ಯತೆ ನೀಡುತ್ತಿದೆ. ಕಂಪನಿಗಳು 2ನೇ ಹಂತದ ನಗರಗಳಿಗೆ ತುಮಕೂರು, ಹಾಸನ ಹೋಗಲು ಸಬ್ಸಿಡಿ ನೀಡಲಾಗುತ್ತಿದೆ. ಆದರೆ ಇದೊಂದು ತಾತ್ಕಾಲಿಕ ಪರಿಹಾರ. ಕಂಪನಿಗಳು ಸಬ್ಸಿಡಿಗಳನ್ನು ಹಿಂಬಾಲಿಸುವುದಿಲ್ಲ. ಅವು ಪ್ರತಿಭೆಯನ್ನು, ಟ್ಯಾಲೆಂಟ್ ಹುಡುಕಿಕೊಂಡು ಹೋಗುತ್ತವೆ. ಆ ಪ್ರತಿಭೆಗಳೆಲ್ಲ ಬೆಂಗಳೂರಿನಲ್ಲಿಯೇ ಇವೆ. 2ನೇ ಹಂತದ ನಗರಗಳಲ್ಲಿ ಉತ್ತಮ ಶಾಲೆ, ಆಸ್ಪತ್ರೆ, ಜೀವನ ಶೈಲಿ ಸಿಗುವವರೆಗೂ ಈ ಸಬ್ಸಿಡಿಗಳು ಕೇವಲ ಪೇಪರ್ ರಾಕೆಟ್ಗಳಿದ್ದಂತೆ. ಹಾಗಾದರೆ ನಾವು ಈ ಹಂತಕ್ಕೆ ತಲುಪಿದ್ದೇಕೆ? ರಾಜ್ಯ ನರಳುತ್ತಿರುವಾಗ ಇಬ್ಬರು ವ್ಯಕ್ತಿಗಳ ನಡುವಿನ ಈ ಗೇಮ್ ಆಫ್ ಥ್ರೋನ್ಸ್ ಯುದ್ಧವನ್ನು ನಾವೇಕೆ ಸಹಿಸಿಕೊಳ್ಳುತ್ತಿದ್ದೇವೆ? ಏಕೆಂದರೆ ನಾವು ನಮ್ಮ ಪಾತ್ರವನ್ನೇ ಮರೆತಿದ್ದೇವೆ. ನಾವು ಟೀಮ್ ಸಿದ್ದು ಅಥವಾ ಟೀಮ್ ಡಿಕೆಶಿ ಎಂದು ಜೈಕಾರ ಹಾಕುವ ಕ್ರಿಕೆಟ್ ಅಭಿಮಾನಿಗಳಂತೆ ವರ್ತಿಸುತ್ತಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಮತದಾರನೇ ಮಾಲೀಕ, ಶಾಸಕರು ಕೇವಲ ಉದ್ಯೋಗಿ. ಸದ್ಯಕ್ಕೆ ಈ ಉದ್ಯೋಗಿಗಳು ಮ್ಯಾನೇಜರ್ ಕುರ್ಚಿಯಲ್ಲಿ ಯಾರು ಕೂರಬೇಕು ಎಂದು ಸಾರ್ವಜನಿಕವಾಗಿ ಕಿತ್ತಾಡುತ್ತಿದ್ದಾರೆ. ಆದರೆ ಕಂಪನಿಯ ಮಾಲೀಕರಾದ ನಾವು, ರಾಜ್ಯದ ಜನತೆ ಹೊರಗೆ ನಿಂತು ಬಾಯಿ ಬಾಯಿ ಬೀಳುತ್ತಿದ್ದೇವೆ. ನಮಗೆ ಬೀದಿಗಿಳಿದು ಮಾಡುವ ಕ್ರಾಂತಿ ಬೇಕಿಲ್ಲ. ನಮ್ಮ ಮನಸ್ಥಿತಿಯಲ್ಲಿ ಕ್ರಾಂತಿಯಾಗಬೇಕಿದೆ. ರಾಜಕಾರಣಿ ರಸ್ತೆ ಮಾಡಿಸುವುದು ಅಥವಾ ನೀರು ಕೊಡುವುದು ಉಪಕಾರವಲ್ಲ. ಅದು ನಿಮ್ಮ ತೆರಿಗೆ ಹಣದಿಂದ ಅವರಿಗೆ ನೀಡಲಾದ ಕರ್ತವ್ಯ. ಕನಿಷ್ಠ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಹಾರ ಹಾಕಿ ಸನ್ಮಾನಿಸುವುದನ್ನು ನಿಲ್ಲಿಸಿ. ಅವರು ಭಾಷಾ ವಿವಾದ ಅಥವಾ ಜಾತಿಗಣತಿಯ ವಿಷಯವಿಟ್ಟು ನಿಮ್ಮ ದಾರಿ ತಪ್ಪಿಸಿದಾಗ ನೀವು ಕೇಳಿ, ವಾರ್ಡ್ 42ರ ಚರಂಡಿ ಕೆಲಸ ಏನಾಯಿತು? ಟನಲ್ ಪ್ರಾಜೆಕ್ಟ್ನ ಲೆಕ್ಕಪತ್ರ ವರದಿ ಎಲ್ಲಿದೆ? ನೀವು ಪ್ರಜಾಕೀಯದಂತಹ ಸಿದ್ಧಾಂತಗಳನ್ನು ಒಪ್ಪುತ್ತೀರೋ ಇಲ್ಲವೋ? ತರ್ಕ ಒಂದೇ: ಪಾರದರ್ಶಕತೆ ಅತ್ಯಗತ್ಯ. ಶಾಸಕರ ಆಯ್ಕೆ ಅವರ ಆಸ್ತಿ, ಮೌಲ್ಯ ಅಥವಾ ಜಾತಿ ಬಲದ ಮೇಲೆ ಆಗಬಾರದು. ಅವರ ನೀಡುವ ಪರಿಹಾರಗಳ ರೆಸ್ಯೂಮ್ ನೋಡಿ ಆಗಬೇಕು. ಮುಂದಿನ 2 ಮತ್ತು ಅರ್ಧ ವರ್ಷಗಳು 2 ರೀತಿಯಲ್ಲಿ ಸಾಗಬಹುದು. ಸನ್ನಿವೇಶ ಎ: ಅವರು ಜಗಳ ಆಡುವುದನ್ನು ನಾವು ನೋಡುತ್ತಿದ್ದೇವೆ. ಅಧಿಕಾರಿಗಳು ನಿದ್ರಿಸುತ್ತಾರೆ. ನಮಗೆ ಸಿಗುವುದು ಬರೀ ಗುಂಡಿಗಳು ಮತ್ತು ಹೆಚ್ಚಿನ ತೆರಿಗೆ. ಸನ್ನಿವೇಶ ಬಿ: ನಾವೇ ಬಾಸ್ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಹೈಕಮಾಂಡ್ ದೆಹಲಿಯಲ್ಲಿಲ್ಲ, ಅದು 7 ಕೋಟಿ ಕನ್ನಡಿಗರ ಮನೆಗಳಲ್ಲಿದೆ ಎಂದು ನಾವು ಸಾರಿ ಹೇಳುತ್ತೇವೆ. ಈ ಮ್ಯೂಸಿಕಲ್ ಚೇರ್ಸ್ ಆಟದ ಸಂಗೀತ ನಿಲ್ಲಲೇಬೇಕು ಮತ್ತು ಸ್ವಿಚ್ ಆಫ್ ಮಾಡಬೇಕಾದವರು ನಾವೇ. ಯೋಚನೆ ಮಾಡಿ.